ಸಿಕ್ಕ ನೆನ್ನೆನೂ ನಾನು ಹೇಳಿದ್ದೀನಿ, ನಾವು ಹೈಕಮಾಂಡ್ ಆಲ್ರೆಡಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಮುಂಚೆಯಿಂದನೂ ನಾವು ಮುಸಲ್ಮಾನ್ನ ಅಲ್ಲಿ ಕೊಟ್ಕೊಂಡು ಬರ್ತಾಯಿದ್ವಿ. ಈ ಬಾರಿನ ಮುಸಲ್ಮಾನ್ ಕೊಡಿ ಅಂತ ಪಾರ್ಟಿದಲ್ಲಿ ಇಲ್ಲ 5 ಸತಿ ಕೊಟ್ಟಿದ್ದೀವಿ, 5 ಸತಿ ಸೋತಿದ್ದಾರೆ, ಈ ಬಾರಿ ಆಗಲ್ಲ ಅಂದರೆ ಇಲ್ಲ ಸರ್ ಈ ಬಾರಿ ಕೊಡಿ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಕೇಳ್ಕೊಂಡಿದ್ದೀವಿ. ನಮ್ಮ ನಿರೀಕ್ಷೆ ಇದೆ. ಈಗ ನಮ್ಮ ಪಕ್ಷ ಏನು ಹೈಕಮಾಂಡ್ ನಾವು ಕೇಳಿದ್ದೀವಿ, ಮುಸಲ್ಮಾನ್ನೇ ಕೊಡಬೇಕಂತ ಕೇಳಿದ್ದೀವಿ. ಏನು ಹೇಳಿದ್ರು ನಾವು ಕೇಳ್ಬೋದಷ್ಟೇ, ನಮ್ಮ ಅಭಿಪ್ರಾಯ ಹೇಳ್ಬೋದಷ್ಟೇ. ತೀರ್ಮಾನ ಮಾಡೋದು ಯಾರು ನಮ್ಮ ಪಕ್ಷದಲ್ಲಿ? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾ ಅದಕ್ಕೆ ನಾವು ಬದ್ಧ ಇದ್ದೀವಿ. ಪಾರ್ಟಿ ನನಗೆ ಇನ್ಚಾರ್ಜ್ ಕೊಟ್ಟರೆ ಕೆಲಸ ಮಾಡ್ತೀವಿ. ಈಗ 3 ಬೈ ಎಲೆಕ್ಷನ್ ಬರ್ತದೆ, 3 ಈ ಬಾರಿ ಗೆಲ್ತೀವಿ ನಾವು. 3 ಚನ್ನಪಟ್ಟಣ ಇವತ್ತು ಬರ್ದಿಕ್ಕೊಳ್ಳಿ. ನೆನ್ನೆನ್ನು ಹುಬ್ಳಿ ಧಾರವಾಡಲ್ಲಿ ಹೇಳಿದ್ದೀನಿ ನಾನು. ಕುಮಾರಸ್ವಾಮಿ ಅವರು ಎಲ್ಲ ರಾತ್ರಿ ಕನಸು ನೋಡ್ರೆ, ಕುಮಾರಸ್ವಾಮಿ ಅವರು ಹಗ್ಲು ಕನಸು ನೋಡ್ತಾವ್ರೆ. ಈ ಬಾರಿ ನಾವು ಕನಿಷ್ಠ ಚನ್ನಪಟ್ಟಣದಲ್ಲಿ 30,000 ಲೀಡಲ್ ಗೆಲ್ತೀವಿ. ಬರ್ದಿಕ್ಕೊಳ್ಳಿ ನೀವು. ಇದು ಇವತ್ತಿನ ತಾರೀಖು ಸಮೇತ ಡೇಟ್ ಸಮೇತ ಬರ್ದಿಕ್ಕೊಳ್ಳಿ. ಈಗ ಡಿಮ್ಯಾಂಡ್ ಇದ್ರೆ ತಾನೇ ಫೈಟ್ ಇರೋದು. ಈಗ BJPಯಲ್ಲಿ ಫೈಟ್ ಇದೆ, ಯಾರು ಕೇಳೋರೇ ಇಲ್ಲ ಅಂತೆ. ಈಗ BJಪಿಯವರು ಕೇಳೋರಿದ್ದಾರಾ? ಅದು ಸಹಜ, ಅದು ರಾಜಕೀಯದಲ್ಲಿ ಸಹಜ. ಈಗ ನಮ್ಮಲ್ಲಿ ಖಾದ್ರಿ ಅವರಿದ್ದಾರೆ, ಪಠಾಣ್ ಅವ್ರು ಕೇಳ್ತಾರೆ, ಸುಮಾನಿ ಅವ್ರು ಕೇಳ್ತಾರೆ, ಇನ್ಯಾರೋ ಇಬ್ರು ಕೇಳ್ತಾರೆ. ಕೇಳೋದ್ರಲ್ಲಿ ತಪ್ಪೇನಿಲ್ಲ. CM ಇಬ್ರಾಹಿಂ ಮಗ ಫೈಜ್ ಅಂತ ಅವರು ಕೇಳ್ತಾವ್ರೆ. ಯಾರನ್ನ ಒಬ್ರಿಗೆ ಕೊಡೋಕ್ಕೆ ಸಾಧ್ಯ ತಾನೆ? ಯಾರೋ ಒಬ್ರಿಗೆ ಯಾರಿಗಾರ ಕೊಡ್ತಾರೆ, ಎಲ್ಲ ಸೇರಿ ಕೆಲಸ ಮಾಡ್ತಾರೆ ಪಾರ್ಟಿ. ಯಾರು ಸರ್? ಹಾಂ, ಈಗ ಪಕ್ಷ ತೀರ್ಮಾನ ತಗೊಳ್ಬೇಕು. ಯಾರು ಪಾರ್ಟಿ ಅಲ್ಪಸಂಖ್ಯಾತರನ್ನೇ ಕೊಡ್ಬೇಕಂತ ತೀರ್ಮಾನ ಮಾಡಿ ನಾವೆಲ್ಲ ಕೂತ್ಕೊಂಡು ಜಬರ್ದಾ ಇದ್ದೀವಿ, ನಾವಿದ್ದೀವಿ, ನಸೀರಮ್ಮ ಸಾಹೇಬ್ ಇದ್ದಾರೆ, ನಾವೆಲ್ಲ ಕೂತ್ಕೊಂಡು ಒಂದು ಅಭ್ಯರ್ಥಿನ ಫೈನಲ್ ಮಾಡ್ತೀವಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ 5 ವರ್ಷ ಆಗಬೇಕು ಅನ್ನೋ ನಿಮ್ಮ ಇಚ್ಛೆ ಎಲ್ಲ ಕಡೆ ಹೇಳಿದ್ರಿ. ಆದರೆ ದೇಶಪಾಂಡೆ ಅವರು ಈಗ ಒಂದು ಮಾತನ್ನೇ ಹೇಳಿದ್ದಾರೆ, ನನಗೂ ಕೂಡ CM ಆಗೋ ಆಸೆ ಇದೆ, ನನಗೂ ಕೂಡ CM ಆಗೋದು ಆಸೆ. ನಿಮ್ಗೆ ಇಲ್ವಾ? ನಿಮ್ಗಿದೆಯಾ ಇಲ್ವಾ ಅವಕಾಶ ಬಂದರೆ? ರುದ್ರಪಾಂಡೆಗೆ ಇಲ್ವಾ? ಹಾಂ, ಎಲ್ಲರಿಗೂ CM ಆಗ್ತದೆ, ಎಲ್ಲರಿಗೂ ಆಸೆ ಇದೆ. ಆ ಕುರ್ಚಿ ಖಾಲಿ ಇಲ್ಲ ಸರ್. ಇಲ್ಲ, ಎಲ್ಲರಿಗೂ ಆಸೆ. ಈಗ ಮುಖ್ಯಮಂತ್ರಿ ಆಸೆ ಯಾರಿಗೂ ಇಲ್ಲಲ್ವಾ? ಈಗ ನಮ್ಮಲ್ಲಿ ಕುರ್ಚಿ ಖಾಲಿ ಇಲ್ಲ. ಅಲ್ಲಿ ಟಗರ್ ಕೂತವ್ರಲ್ಲಿ. ಟಗರ್ನ ಆ ಕುರ್ಚಿನ ಇಳಿಸೋದು ಭಾಳ ಕಷ್ಟ. ಅದಾಗಲ್ಲ, ಸಾಧ್ಯನೇ ಇಲ್ಲ. ಟಗರೇ ಅದು. ಡಿಮ್ಯಾಂಡ್ ಇಲ್ಲ ಅಂತ. ಎಲ್ಲಿ ಟೀಮ್ ಇರ್ತದೆ ಡಿಮ್ಯಾಂಡ್ ಜಾಸ್ತಿ. ಒಂದು ನಿಮಿಷ ಕೇಳಿ, ಎಲ್ಲಿ ಟೀಮ್ ಇರ್ತದೆ, ಎಲ್ಲಿ ಪೈಪೋಟಿ ಇರ್ತದೆ, ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಅಂತ. BJP ಮುಗೀತಂತ. ಈಗ ನೋಡಿದೀವಲ್ರಿ, ಅಲ್ಲೆಲ್ಲ ರಸ್ತೆ ಎಲ್ಲ ಅಡ್ಡಾಡಿದ್ದೀವಿ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ದೇವ್ರವ್ರಿಗೆ 2.5 ವರ್ಷ ಮುಖ್ಯಮಂತ್ರಿ ಆಗಿ ಅವಕಾಶ ಮಾಡಿಕೊಟ್ಟಿದ್ದ. ಅವ್ರ ತಾಲೂಕಲ್ಲಿ ನಾನು ಬೆಳಗಿಂದ ಅಡ್ಡಾಡೆ. ನಾನು ರಸ್ತೆಯಲ್ಲಿ ಅಡ್ಡಾಡೋಕ್ಕಾಗಲ್ಲ ಇಲ್ರಿ. ಬರ್ರಿ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ತೋರಿಸ್ತೀನಿ ನಾನು. ಮುಂಚೆ ಹೆಂಗಿತ್ತು, ಈಗ ಹಿಂಗಿದೆ. ನಾನು ಆಫ್ಟರ್ ಆಲ್ MLA ಆಗಿ ಈಗ ಮಿನಿಸ್ಟರ್ ಆಗಿರೋದು. ನಾನು ಈಗ ಮಿನಿಸ್ಟರ್ ಆಗಿರೋದು. ಅಡ್ಡಾಡೋಕ್ಕಾಗಲ್ಲ ಇಲ್ರಿ ಏರಿಯಾದಲ್ಲಿ, ರಸ್ತೆದಲ್ಲಿ ಅಡ್ಡಾಡೋಕ್ಕಾಗಲ್ಲ. ಮುಖ್ಯಮಂತ್ರಿ 2.5 ವರ್ಷ ಮುಖ್ಯಮಂತ್ರಿ ಆದರು. ಅವ್ರ ಕ್ಷೇತ್ರಕ್ಕೆ ಅವ್ರು ಮಾಡಿಲ್ಲ ಅಂದರೆ ಬೇರೆ ಎಲ್ಲ ರಾಜ್ಯಕ್ಕೆ ಜನಕ್ಕೆ ಮಾಡ್ತಾರೆ BJP ಅವರು? ಎಲ್ಲಿ ಮಾಡ್ತಾರೆ? ಆಮೇಲೆ BJP ಅವರು ಬ್ರದರ್ ಸ್ನೇಹಿತರು ನಿಮ್ಗೆ ಹೇಳ್ತೀನಿ ನಾನು, ಯಾವತ್ತನ BJP ಅವರು ನೋಡಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು. ಯಾವ ಚುನಾವಣೆ ಬಂದಿದೆ, ನಮ್ಮ ಸಾಧನೆಯನ್ನು ತೋರಿಸಿ ನಾವು ಓಟ್ ಕೇಳ್ತೀವಿ. ನಾವು ಈ ಸರ್ಕಾರ ಇತ್ತು, ನಾವು ಹಿಂಗೆ ಮಾಡಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಿ ಅಂತ. BJP ಅವರು ಯಾವತ್ತನ ಸಾಧನೆ ತೋರಿಸಿ ಮತ ಕೇಳಿದ್ದಾರೆ. ಅವರು ಏನಿದ್ರು ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದೇನು ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದೇನು ಕುರ್ಚಿ ಬೇಕಾಗಿರೋದು ಅಷ್ಟೇ. ಜನಗಳಿಗೆ ಏನು ಮಾಡಿಸ್ತಾ ಇದ್ದಾರೆ ಅವರು? ಜನಗಳಿಗೆ ಈಚೀಚೆಗೆ ಗೊತ್ತಾಗ್ತಾ ಇದೆ. ಈಗ ಅಭಿವೃದ್ಧಿ ಹೇಳ್ಬೇಕಿಲ್ಲ ಸ್ವಾಮಿ, ನಾವು ಹೇಳ್ತೀವಿ. 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೀವಿ, 5 ಗ್ಯಾರಂಟಿಯನ್ನು ಕೊಡ್ತಿದ್ದೀವಿ. 5 ಗ್ಯಾರಂಟಿ ಜೊತೆ 6ನೇ ಗ್ಯಾರಂಟಿ ಅಂತೀನಿ, ಮನೆಗಳು ಕೊಡೋದು. ಮನೆಗಳು ಅದೇ ರುದ್ರಪಾಂಡಾಗಿ ಕೇಳ್ತಾ ಇದ್ದೀನಿ. ನನಗೆ ನನ್ನ ತಾಲೂಕಲ್ಲೂ ಇದೆ ಮನೆ, ನೆಕ್ಸ್ಟ್ ಕ್ಯಾಬಿನೆಟ್ ತಂದು ಮಾಡ್ತೀನಲ್ಲ ಅಂದೆ. ನಾವು ಘೋಷಣೆ ಮಾಡಿರಲಿಲ್ಲ. ಬರೀ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದಕ್ಕೆ ಸಿದ್ದರಾಮಯ್ಯ ಅವರು 2,38,000 ಮನೆಗಳು. ಎಷ್ಟು? 2,38,000 ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು, ಯಡಿಯೂರಪ್ಪ 2 ವರ್ಷ ಮುಖ್ಯಮಂತ್ರಿ ಆದರು, ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆದರು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ಮಾಧ್ಯಮ ಮುಖಾಂತರ ನಾನು BJP ಅವ್ರಿಗೆ ಸವಾಲು ಹಾಕ್ತೀನಿ. ನಾನು ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿ AHP ಸ್ಕೀಮಲ್ಲಿ 1 ಮನೆ ಏನಾರು ಅವ್ರು ಕೊಟ್ಟಿದ್ರೆ, ಅವ್ರು ಓದಿದ್ದಿಲ್ಲ 5 ವರ್ಷದಲ್ಲಿ
ನಾನು ರಾಜಕೀಯದಿಂದ ನಿವೃತ್ತಿ ತೊಗೊಂಡು ಮಂತ್ರಿ ಸ್ಥಾನಕ್ಕೆ ನಾನೇ ರಾಜೀನಾಮೆ ಕೊಡ್ತೀನಿ. ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಕಾರಣಕ್ಕೆ 5 ಗ್ಯಾರಂಟಿ ಜೊತೆ ಇದು ನಾನು ಕೊಡ್ತೀನಿ 9,500 ಕೋಟಿಗಳು ಮನೆಗಳು 2,38,000 ಮನೆ ನೀನು ಬಡವ್ರು ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ತಂದು 500 ಕೋಟಿ ಬಿಡುಗಡೆ ಮಾಡಿದ್ರು. ಫೆಬ್ರವರಿಯಲ್ಲಿ 36,789 ಮನೆಗಳು ಕೊಟ್ಟಿದ್ದೀವಿ. ಬರೋ ತಿಂಗಳಲ್ಲಿ 38,000 ಕೊಡ್ತೀವಿ. 1 ವರ್ಷದಲ್ಲಿ 2,38,000 ಮನೆಗಳು ಕೊಡ್ತೀವಿ ನಾವು. ಬಂಕಾಪುರದಲ್ಲಿ ಕ್ಷೇತ್ರದಲ್ಲಿ ಅದರಲ್ಲಿ ಸರ್ ಕರೆಂಟ್ ಕನೆಕ್ಷನ್ ಮೂಲಭೂತ ಸೌಕರ್ಯ ಇಲ್ಲ, ಅದೇನಾಗಿದೆ ಬಸ್ಸು ಇಲ್ಲ, ಅದು ಭಾಳಷ್ಟು ಕಡೆ ಸಮಸ್ಯೆ ಏನಕ್ಕಂದರೆ ಅದು ಇನ್ಫ್ರಾ ಅಂತಾರೆ. ಇನ್ಫ್ರಾ ದುಡ್ಡು ಬೇಕಾಗ್ತದೆ, ಈ ಬೆನಿಫಿಷರಿ ಕೊಡಬೇಕಾಗಿತ್ತು ಮೇಡಮ್. ಅದೇ ಹೇಳಿದ್ದು ನಾನು. ಅದಕ್ಕೆ ಹೇಳೋ ಇದು BJP ಪ್ರಶ್ನೆ ಕೇಳಿಲ್ಲ ನೀವು. ನಾವು ಕೊಡ್ತಾ ಇದ್ದೀವಿ, ನಮ್ಗೆ ಕೇಳ್ತೀರಾ ನೀವು? ಹೇಳು, ಅದೇ ಹೇಳೋದು. ಇದು ಏನಾಗಿದ್ದು ಒಂದು ಹೇಳ್ತೀನಿ ನಿಮಗೆ, ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಗಮನಕ್ಕೆ ಇರಬೇಕಿದು. ಇದು ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಕಾಸ್ಟ್ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. ಬಡವ್ರಿಗೆ GST ಆಗಿಬಿಟ್ಟು 18% ಹಿಂದೆಯಿಂದ 1,38,000 ಕಿತ್ಕೊಳ್ತಾರೆ. ಮುಂದೆಯಿಂದ ಕೊಡ್ತಾರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ. ಹಿಂದೆಯಿಂದ ಏನು ಮಾಡ್ತಾರೆ, 18% ಬಡವ್ರಿಗೆ GST ಹಾಕಿ ವಾಪಸ್ ತೊಗೊಳ್ತಾರೆ. ಹಂಗಾಗಿ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದಿಂದ 1 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ. SC ST ಇದ್ದರೆ 2 ಲಕ್ಷ ಕೊಡ್ತಾರೆ. ಆವ್ರೇಜ್ ತೊಗೊಂಡ್ರೆ 1.5 ಲಕ್ಷ. 1.5 ಲಕ್ಷ ಮತ್ತು ಕೇಂದ್ರ ಸರ್ಕಾರದ 1.5 ಲಕ್ಷ ಎಷ್ಟಾಯಿತು? 3 ಲಕ್ಷ ಆಯಿತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತು? 4.5 ಲಕ್ಷ. ಪಾಪ ಬಡವ್ರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ನಂಬ್ತಿರೋ ಬಿಡ್ತಿರೋ ನೀವು? ನಾನು ಡಾಟಾ ಕೊಡ್ತೀನಿ ಮಾಧ್ಯಮ ಸ್ನೇಹಿತರಿಗೆ. 8 ವರ್ಷದಲ್ಲಿ ಯಾರು 5,000 ಕೊಟ್ಟವ್ರೆ, ಯಾರು 10,000 ಕೊಟ್ಟವ್ರೆ, ಯಾರು 15,000 ಕೊಟ್ಟರೆ, ಆದಮೇಲೆ ಕೊಟ್ಟಿಲ್ಲ. ಟೋಟಲ್ ಬೆನಿಫಿಷರಿ ಬರಬೇಕಾಗಿರೋದು ರಾಜೀವ್ ಗಾಂಧಿ ಮತ್ತು ಸ್ಲಮ್ ಬೋರ್ಡ್ಗೆ 9,400 ಕೋಟಿ. ಎಷ್ಟು ಕೊಟ್ಟವ್ರು ಹೇಳಿ ಬೆನಿಫಿಷರಿ? ಬರೇ 310 ಕೋಟಿ ಕೊಟ್ಟಿದ್ರು. ಜನ ಬೀದಿಯಲ್ಲಿದ್ದರು ಸ್ವಾಮಿ. ಅನ್ಕಂಪ್ಲೀಟ್ ಆಗಿ ನೀವು ಹೇಳ್ದಂಗೆ ಕೆಲಸ ಆಗಿಲ್ಲ, ಅರ್ಧಂಬರ್ಧಂ ಕೆಲಸ ಆಗಿ ಪಾಪ ಜನ ಹೆಂಗೋ ಟಾರ್ಪೋಲು ಶೆಡ್ ಹಾಕೊಂಡು ಹೆಂಗೋ ಒಂದು ಜೀವನ ಮಾಡ್ಕೊತಾ ಇದ್ರು. ಏನೋ ಸರ್ಕಾರದಿಂದ ಮನೆ ಕಟ್ಕೊಡ್ತಾರಂತ ಆಸೆಯಲ್ಲಿ ಖಾಲಿ ಮಾರೋರು ಬೀದಿಯಲ್ಲಿ ತಂದುಬಿಟ್ಟಿದ್ರು. ನಾನು ಮಂತ್ರಿ ಆದಮೇಲೆ ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದು ಈಗ 9,000 ಕೋಟಿನ ಸರ್ಕಾರ ಕೊಡ್ತಾರೆ, ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಬಡವ್ರ ಬಗ್ಗೆ ಕಾಳಜಿ? ಸಿದ್ದರಾಮಯ್ಯ ಆಗಿರೋದು ಕುಮಾರಸ್ವಾಮಿಗೆ ಇರಲಿಲ್ವಾ? ಯಡಿಯೂರಪ್ಪನಿಗಿರಲಿಲ್ವಾ? ಬಸವರಾಜ ಬೊಮ್ಮೆಗಿರಲಿಲ್ಲ? ಈ 5 ಗ್ಯಾರಂಟಿದಲ್ಲೂ 6ನೇ ಗ್ಯಾರಂಟಿ ಅಂತೀನಿ ನಾನಿದು. ಅವ್ರ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? 1 ಲಕ್ಷ ಅವ್ರ ಬೆನಿಫಿಷರಿ ಕೊಡಬೇಕು, ಉಳಿದಿದ್ದೆಲ್ಲ ಸರ್ಕಾರ ಕೊಡ್ಬೇಕಂತ ಅವ್ರು ಬಂದ ಮೇಲೆ ಕ್ಯಾಬಿನೆಟ್ ಇಲ್ಲ. ಈಗ ಈ ಮನೆಗಳು ಫ್ರೀ ಸರ್. 1,38,000 ಮನೆ ಫ್ರೀ. ಇನ್ನು ಮುಂದೆ ಮನೆಗಳು ಬರೋದು 1 ಲಕ್ಷ ಕಟ್ಟಬೇಕು. ಮನೆಗಳು ಇಲ್ಲ. ಈಗ ಅದೇ ಹೇಳ್ತಾರೆ ಬ್ರದರ್. ಈಗ ಹೇಳ್ತಲ್ವಾ 2,38,000 ಮನೆ ಎಲ್ಲ ಕಡೆ. 36,789 ಮನೆ ಆಲ್ರೆಡಿ ಕೊಟ್ಟಿದ್ದೀವಿ. ಬರೋ ತಿಂಗಳಲ್ಲಿ 38,000 ಮನೆ ಕೊಡ್ತಾ ಇದ್ದೀವಿ. ಇನ್ನು 1 ವರ್ಷ ಒಳಗಡೆ ಎಲ್ಲ ಮನೆಗಳು ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಥ್ಯಾಂಕ್ ಯು ಬಾಸ್. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್.